ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು KP ಭಟ್ ಕನ್ನಡತಿ. ಮುಂಚಿನ 2 ವಿಡಿಯೋದಲ್ಲಿ, ಒಂದು ವಿಡಿಯೋದಲ್ಲಿ ಹೇಗೆ ನೀರು ಇರುತ್ತೆ, ಅದಕ್ಕೆ ಎಷ್ಟು ಕಲರಲ್ಲಿರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿದ್ದೆ. 2ನೇ ವಿಡಿಯೋದಲ್ಲಿ ಅದು ಎಷ್ಟು ನಾಜೂಕು, ಎಷ್ಟು ಸೂಕ್ಷ್ಮ, ಅದು ಎಷ್ಟೇ ಈಸಿಯಾಗಿ ಬೆಳೆಸ್ಬೋದು ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಹಾಗೆಯೇ ಈ ವಿಡಿಯೋದಲ್ಲಿ ನೋಡಿ, ಈಗ ಕಾಣ್ತಾ ಇದೆ ಅದೇ ಗಿಡ. ಅದು ಹೆಚ್ಚಿಗೆ ನೀರು ಹಾಕಿದ್ರಿಂದ ಅದು ಕೊಳಿತದೆ. ಅದಕ್ಕಾಗಿ ಇದಕ್ಕೆ ಎಷ್ಟು ನೀರು ಅಂತಂದರೆ ಸ್ವಲ್ಪ ಚುಮ್ಕಿದ್ರೆ ಸಾಕು, ಅಷ್ಟೇ ನೀರು. ಅಷ್ಟು ನೀರಲ್ಲೇ ಇದು ಬೆಳೀತದೆ ತುಂಬ ಈಸಿಯಾಗಿ. ಇದು ಹೆಚ್ಚಾಗಿ ಉತ್ತರ ಕನ್ನಡ ಕಡೆ ತುಂಬ ಸಿಗ್ತದೆ. ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರ ಈ ಕಡೆ ತುಂಬ ಸಿಗ್ತದೆ. ಈ ಕಡೆ ಅಂದರೆ ಹೆಚ್ಚಿಗೆ ಯಾರ ಮನೇಲಿ ನೋಡಿದ್ರು ಇದು ನೀರು ಸೊನೆ ಇದ್ದೇ ಇರುತ್ತೆ. ಹಾಗೆ ಇದು ಗೌರಿ ಗಿಡ ಅಂತಲೂ ಹೇಳ್ಬೋದು, ಕೆಲವು ಕಡೆ ಹೇಳ್ತಾರೆ. ಇದು ತುಂಬ ಬಣ್ಣದಲ್ಲಿ ಬರುತ್ತದೆ. ಇದು ತುಂಬ ಈಸಿ. ಹಾಗಂತ ಹೇಳಿ ಇದನ್ನು ಸಣ್ಣ ಸಣ್ಣ ಗಿಡ ಬಿಟ್ಟಿದೆಯಲ್ಲ ಮರಿ, ಅದನ್ನು ಕಟ್ ಮಾಡಿಬಿಟ್ಟು ಗಿಡ ನೆಡಬೇಕಾಗಿಲ್ಲ. ಇದು ಸ್ವಲ್ಪ ದೊಡ್ಡದಾಗಿ ಹೂ ಬಿಟ್ಟು ಮತ್ತು ಮರಿ ಚಿಗುರು ಹೊಡೆದಿರುತ್ತಲ್ಲ, ಅದರಿಂದ ಇದನ್ನು ಹೊಸದಾಗಿ ರೀಪಾಟಿ ಮಾಡಬೇಕು. ಇದು ನೋಡಿ, ನೀರು ಹೆಚ್ಚಾಗಿ ಯಾವ ರೀತಿ ಕೊಳಿತಿದೆ, ಈ ರೀತಿ ಆಗಬಾರ್ದು. ಇದು ನೋಡಿ, ಇದು ಬಲ್ತಿರೋದು ನಾನು ಈ ಥರ ಕಟ್ ಮಾಡಿದ್ದೀನಿ ನಿಮಗೆ ತೋರಿಸಿಕ್ಕಾಗಿ. ಇದು ಹೆಂಗೆ ರೀಪಾಟಿಂಗ್ ಮಾಡೋದು ನೋಡಿ. ಲೋಳೆ ಸರ ಯಾರ ಮನೇಲಿ ಇರಲ್ಲ ಹೇಳಿ, ಎಲ್ಲರ ಮನೇಲೂ ಇರುತ್ತೆ. ಇದು ಎಷ್ಟು ಉಪಯೋಗ ಅನ್ನಂದರೆ ನೋಡಿ, ಈ ಮಣ್ಣು ತಗೊಂಡಿದ್ದೀನಿ ನಾನು, ಹೆಂಗೆ ಉದುರುದ್ರು ನೋಡ್ರಿ, ಕೆಳಾಗಿದೆ. ನನ್ನ ಪಾಟಲ್ಲಿ ಮಣ್ಣು ಸಣ್ಣ ಪಾಟ್ ತಗೊಂಡಿದ್ದೀನಿ, ಕೆಳಾಗಿದೆ. ಈ ಹೂವಿನ ಗಿಡನ ನೋಡಿ, ಇದೆಲ್ಲ ನೀರು ಸೊನೆನ ಗಿಡನ ಲೋಳೆ ಸರದಲ್ಲಿ ಈ ಥರ ಇಡಬೇಕು. ಅದು ಹೆಂಗೆ ಓರೆ ಆಕಾರದಲ್ಲಿ ಇಡಬೇಕು ನೋಡಿ. ನಾನು ಇಡ್ತಾ ಇದ್ದೀನಿ ಪಾಟಿಗೆಲ್ಲ. ಸಣ್ಣ ಸಣ್ಣ ಉದುರಾಗಿ ಮಣ್ಣು ಮೆತ್ತಗಿರಬೇಕು ಅಷ್ಟೇ, ಜಾಸ್ತಿ ನೀರು ಇರಬಾರ್ದು. ಉದುರಿಬೇಕು. ಇದಕ್ಕೇನು ಜಾಸ್ತಿ ನಾಳೆ ಬೆಳಗ್ಗೆ ಅಂದರೆ ಇವತ್ತು ನಾವು ನೆಟ್ಟಿದ್ದೀವಿ ಅಂದರೆ ಇವತ್ತೇ ನೀರು ಹಾಕಬಾರ್ದು. ಯಾಕಂದರೆ ಲೋಳೆ ಸರದಲ್ಲಿ ನೀರಿನ ಅಂಶ ಇರೋದ್ರಿಂದ. ಈ ಗಿಡ ಇದಕ್ಕೊಂದೇ ಅಂತ ಅಲ್ಲ, ಲೋಳೆ ಸರ ಪ್ರತಿಯೊಂದು ಗುಲಾಬಿ ಗಿಡ ಆಗಲಿ, ಬೇರೆ ಯಾವುದೋ ಡೇರೆ, ನಾನು ಮುಂದೆ ನೆಕ್ಸ್ಟ್ ತೋರಿಸ್ತೀನಿ. ಚೆಂಡು ಹೂವು ಗಿಡ ಯಾವ ರೀತಿ, ಡೇರೆ ನನ್ನಲ್ಲಿ ತುಂಬ ಇದೆ ಡೇರೆ ಗಿಡ, ತೋರಿಸ್ತೀನಿ ನೆಕ್ಸ್ಟ್ ಏನಂತ ನೋಡಿ. ಈ ಥರ ಅದನ್ನು ಲೋಳೆ ಸರದಲ್ಲಿ ನೀರಿನ ಅಂಶ ಇರೋದ್ರಿಂದ ಇವತ್ತು ಅದಕ್ಕೆ ಮ್ಯಾನೇಜ್ ಆಗ್ತದೆ. ಅದಕ್ಕೆ ನೀರು ನಾವು ಹಾಕಬೇಕನ್ನೋದೇನಿಲ್ಲ, ಹಾಗೆ ಹಾಕಿದರೆ ನಡೀತದೆ. ಯಾವುದೇ ಗಿಡನಾಗಲಿ ನೇರವಾಗಿ ನೆಡಬಾರ್ದು, ಸ್ವಲ್ಪ ಓರೆಯಾಗಿ ನೆಡೋದ್ರಿಂದ ತುಂಬ ಚೆನ್ನಾಗಿ ಗಿಡ ಬೆಳೀತದೆ, ತುಂಬ ಗ್ರೋತ್ ಆಗ್ತದೆ. ಈ ರೀತಿ ಜಾಸ್ತಿ ಏನಿಲ್ಲ, ಕೆಲಸ ಏನಿಲ್ಲ. ಸಣ್ಣ ಸಣ್ಣ ಪಾಟಲ್ಲಿ ಇದನ್ನು ನೆಡ್ಬೋದು. ಏನು ದೊಡ್ಡ ಪಾಟೇ ಬೇಕು, ರಾಶಿಗಟ್ಟಲೆ ಮಣ್ಣು ಬೇಕು, ಏನಿಲ್ಲ ಕಡ್ರಿ, ಯಾರು ಬೇಕಾದರೂ ನೆಡ್ಬೋದು. ಎಷ್ಟು ಈಸಿ ಇದೆ ನೋಡಿ. ನಾನೆಲ್ಲ ನೆಟ್ಟಿದ್ದೀನಿ ನೋಡಿ. ಈ ಪಾಟೆಲ್ಲ ಸುಮ್ಮನೆ ವೇಸ್ಟಾಗಿ ಒಗೆಯೋ ಬದಲು, ಬಿಸಾಡೋ ಬದಲು ಸಣ್ಣ ಸಣ್ಣದಾಗಿ ಹಾಕಿದ್ದೇನೆ. ಅದೆಷ್ಟು ಚೆಂದ ಹೂ ಬಿಡುತ್ತೆ ಅಂದರೆ. ನೆಕ್ಸ್ಟ್ ಇದನ್ನು ನೆಲಕ್ಕೆ ಹಾಕ್ಬೋದು. ಇದಕ್ಕೇನು ಜಾಸ್ತಿ ನೀರು ಬೇಕಲ್ಲ, ಮಣ್ಣು ಬೇಕಾಗಿಲ್ಲ. ಇದನ್ನು ಮನೆ ಒಳಗೆ ಸಮೇತ ಬೆಳಿಬೋದು. ಆದರೆ ಇದಕ್ಕೆ ಬಿಸಿಲಿನ ಅಂಶ ಜಾಸ್ತಿ ಬೇಡ. ಬೆಳಕಿದ್ರೆ ಸಾಕು, ಗಾಳಿ ಇದ್ದರೆ ಸಾಕು, ಸ್ವಲ್ಪ ಒಂದು ಲೋಟದಷ್ಟು ನೀರಿದ್ದರೆ ಸಾಕು ನೋಡಿ. ಕೆಲವೊಂದು ನಾನು ನೀರಿನ ಕೆಳಗೆ ಮಣ್ಣಲ್ಲಿ ಹಾಕಿದ್ದೀನಿ.